ಮೇಡಮ್, ಈಗ ಟ್ಯಾಟೂ ಹಾಕಿಸಿಕೊಳ್ಳೋದಕ್ಕೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶ ಅಂತ ಇದೆಯಾ? ಗರ್ಭಿಣಿ ಹೆಣ್ಮಕ್ಳು ಕೂಡ ಹಾಕಿಸಿಕೊಳ್ತಾರೆ, ಇಂಥವರು ಹಾಕಿಸಿಕೊಳ್ಳಬಾರ್ದು, ಏನಾದರೂ ನಿಯಮಗಳಿದಾವೆ ಮೇಡಮ್? ಹೌದು. ಅಂದ್ರೆ ಗರ್ಭಿಣಿಯವರು ಹಾಕ್ಸ್ಕೋಬೇಡಿ ಅಂತಾನೆ ಹೇಳೋದು ನಾವು. ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚು ಚಾನ್ಸಸ್ ಇರುತ್ತೆ ಸೈಡ್ ಎಫೆಕ್ಟ್ ಆಗುವಂತದ್ದು. ಅವ್ರು ಏನಾದ್ರೂ ಪ್ರೊಜೆಸ್ಟ್ರಾನ್ ಏನಾದ್ರು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇರ್ತಾರೆ. ಈ ಇಂಜೆಕ್ಷನ್ಸ್ ಮೀನ್ಸ್ ಅದು ನೀಡ್ಲಿಂಗ್ ಎಲ್ಲ ಮಾಡ್ಬೇಕಾದ್ರೆ ಏನಾದ್ರೂ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಅದು ಹಾಕ್ಸ್ಕೋಬಾರ್ದು ಅಂತ ಏನಿಲ್ಲ, ಬಟ್ ಆಗುವಂತ ಸೈಡ್ ಎಫೆಕ್ಟ್ಸ್ ಆಗುವಂತ ಚಾನ್ಸಸ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ. ಆಮೇಲೆ ಸೆನ್ಸಿಟಿವ್ ಏರಿಯಾಸ್ ಅಂದ್ರೆ ಓವರ್ ದ ಐಲಿಡ್ಸ್ ಎಲ್ಲ ಇವಾಗ ಪರ್ಮನೆಂಟ್ ಇದು ಐ ಲೈನರ್ ಅಂತ ಎಲ್ಲ ಹಾಕ್ಸ್ಕೊಂತ ಇದ್ದಾರೆ, ಪರ್ಮನೆಂಟ್ ಐ ಲೈನರ್ ಅಂತ. ಆಮೇಲೆ ಪರ್ಮನೆಂಟ್ ಅದೇ ಐಬ್ರೋಸ್ ಎಲ್ಲ ಹಾಕ್ಸ್ಕೊಂತಾರೆ. ಬಟ್ ಸೆನ್ಸಿಟಿವ್ ಏರಿಯಾಸ್ ಓವರ್ ದ ಬ್ರೆಸ್ಟ್ ಹಾಕ್ಸ್ಕೊಂತಾರೆ ಕೆಲವೊಬ್ರು, ಓವರ್ ದ ಅಂಬಲಿಕಸ್ ಹಾಕ್ಸ್ಕೊಂತಾರೆ. ಅದೆಲ್ಲ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ಓವರ್ ದ ಮೀನ್ಸ್ ಕೆಲವೊಂದು ಪ್ರೈವೇಟ್ ಪಾರ್ಟ್ಸ್ ಗಳ ಮೇಲೆ ಕೂಡ ಹಾಕ್ಸ್ಕೊಳ್ಳೋಂತ ಜನ ಇದ್ದಾರೆ. ಅಂತ ಅಂದ್ರೆ ಅಂತ ಮಾನಸಿಕವಾಗಿ ಅಷ್ಟೊಂದು ಇದ್ದಂತವ್ರು ಇದ್ದಾರೆ. ಅಂತ ಪ್ರೈವೇಟ್ ಪಾರ್ಟ್ಸ್ ಅಲ್ಲೆಲ್ಲ ಹಾಕ್ಸ್ಕೊಳೋದು, ಆಮೇಲೆ ಕೆಲವೊಂದು ಮೀನ್ಸ್ ಇದು ಪರ್ಮನೆಂಟ್ ಐ ಲೈನರ್ ಹಾಕ್ಸ್ಕೊಳೋಂಥದ್ದು, ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏನಾದ್ರೂ ತೊಂದ್ರೆ ಆದ್ರೆ ಪರ್ಮನೆಂಟ್ ಆಗಿ ಕಣ್ಣೇ ಕಾಣ್ದಿರೋ ಹಾಗೆ ಅಂತವೆಲ್ಲ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ. ಹೆಚ್ಚಾಗಿ ಟ್ಯಾಟೂ ಹಾಕೋರು ಕೂಡ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಮಾಡಿ ಎಕ್ಸ್ಪ್ಲೇನ್ ಮಾಡಿನೇ ಹಾಕೋದು ಒಳ್ಳೇದು. ಕೆಲವೊಬ್ರಿಗೆ ಇಷ್ಟ ಇರುತ್ತೆ ಹಾಕ್ಸ್ಕೊಳ್ಳೇಬೇಕು ಅಂತ, ಏನು ಮಾಡಕ್ಕಾಗಲ್ಲ. ಅವಾಗ ಅದ್ರ ಸೈಡ್ ಎಫೆಕ್ಟ್ಸ್ ಎಲ್ಲಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿನೇ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಟ್ಯಾಟೂ ಏನೋ ಹಾಕ್ಸ್ಕೊಳೋ ಟ್ರೆಂಡಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ, ಅದನ್ನ ಟ್ಯಾಟೂ ರಿಮೂವಲ್ ಬರ್ತಾರೆ ಮತ್ತೆ. ಅವಾಗೆಲ್ಲ ಮತ್ತೆ ಟ್ಯಾಟೂ ರಿಮೂವಲ್ ಮಾಡುವಾಗ ಹೆವಿ ಲೇಸರ್ ರೇಸ್ ಇಂದ ನಾವು ಟ್ಯಾಟೂ ಎಲ್ಲ ರಿಮೂವ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಅವ್ರು ಬೆಟ್ರ್ ಅವ್ರು ಹಾಕ್ಸ್ಕೊಳೋದಕ್ಕಿಂತ ಮೊದ್ಲೇನೆ 100 ಸಾರಿ ವಿಚಾರ ಮಾಡ್ಬಿಟ್ಟು ಹಾಕ್ಸ್ಕೊಳೋದು ಒಳ್ಳೇದು ಅಂತ ಹೇಳ್ತೀನಿ. ಎಸ್. ಇನ್ನು ಪದ್ಮಾಕ್ಷಿ ಮೇಡಮ್, ಎಲ್ಲ ಒಂದು ಕಡೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಸ್ತನಗಳ ಮೇಲೆ ಟ್ಯಾಟೂ ಹಾಕಿಸಿಕೊಳ್ಳುವಂತಹದ್ದು. ನಿಜಕ್ಕೂ ಕೂಡ ಇದು ಒಂದು ಆರೋಗ್ಯಕರವಾದಂತಹ ಮಾರ್ಗನ? ಇದರಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳು ಮೇಡಮ್? ಮೇಡಮ್ ಇಂತಾನೆ ಮೆನ್ಷನ್ ಮಾಡ್ತಾ ಇದ್ರು, ದೇರ್ ಆಲ್ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳಿ. ಸೆನ್ಸಿಟಿವ್ ಏರಿಯಾಸ್ ಮೇಲೆ ಟ್ಯಾಟೂ ಹಾಕಿಕೊಳ್ಳೋದು ನಾಟ್ ಅಡ್ವೈಸಬಲ್. ಈಗ ಯಾವುದೇ ವ್ಯಕ್ತಿ ತಮ್ಮ ಒಂದು ಪ್ರೀತಿ, ಇನ್ನೊಬ್ಬರಿಗಾಗಿ ಇರುವಂತ ಪ್ರೀತಿಯನ್ನ ತೋರ್ಸೋಕೆ ಬೇರೆ ಬೇರೆ ರೀತಿ ಇರುತ್ತೆ. ಅದಕ್ಕೆ ಟ್ಯಾಟೂ ಒಂದೇ ಅಲ್ಲ ಅಂತಾನೆ ಹೇಳ್ಬೇಕು. ಆಮೇಲೆ ಇನ್ನೊಂದು ತುಂಬಾ ಹಿಂಸಾತ್ಮಕವಾದಂತ ಒಂದು ಪಾಯಿಂಟ್, ವೆರಿ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಕೀಲಾಯ್ಡ್ ಫಾರ್ಮೇಶನ್ ಆಗುವಂತದ್ದು ಇರುತ್ತೆ. ಕೀಲಾಯ್ಡ್ ಅಂದ್ರೆ ಈ ದಪ್ಪವಾದಂತ ಸ್ಕಿನ್ ಫಾರ್ಮ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ತರ ತುಂಬಾ ಟ್ಯಾಟೂ ಹಾಕ್ಸ್ಕೊಂಡಿರೋರ್ಗೆ ಟ್ಯಾಟೂ ಅಲ್ಲಿರುವಂತ ಕೆಮಿಕಲ್ಸ್ ಎಷ್ಟೋ ಸತಿ MRI ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಉರಿ ಆಗುವಂತದ್ದು ಅಥವಾ ಸ್ಕಿನ್ ಇರಿಟೇಷನ್ ಆಗುವಂತದ್ದು ಇರುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ, ಈಗೇನೋ ಸುಮ್ನೆ ಹಾಕ್ಸ್ಕೊಂಡ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಆಗುವಂತ ಸಮಸ್ಯೆಗಳನ್ನ, ಎಸ್ಪೆಷಲಿ ಸೆನ್ಸಿಟಿವ್ ಏರಿಯಾಸ್ ಮೇಲೆ, ನೀವು ಮೆನ್ಷನ್ ಮಾಡಿದ ಸೆನ್ಸಿಟಿವ್ ಏರಿಯಾಸ್ ಮೇಲೆ ಅದು ಇನ್ನೂ ಜಾಸ್ತಿನೇ ಉರಿ ಆಗುವಂತದ್ದು. ಸ್ಕಿನ್ ಸೂಕ್ಷ್ಮವಾಗಿರುತ್ತೆ, ಅಂತ ಜಾಗಗಳ ಮೇಲೆ ಇರಿಟೇಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವ್ದೋ ಪ್ರೀತಿಗೋಸ್ಕರನೋ ನನ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಶೋ ಮಾಡಕ್ಕೋ ಈ ತರದ ಮಾಡಕ್ ಹೋಗಿ ನೆಕ್ಸ್ಟ್ ಅವ್ರು ಬಿಟ್ಟು ಹೋದ್ಮೇಲೆ ಮಾನಸಿಕವಾಗಿ ನೋವು ಅನ್ಭವಿಸೋದಂತೂ ಇದ್ದೇ ಇರುತ್ತೆ. ಈ ತರದ ಫಿಸಿಕಲ್ ಪೇನ್ಸ್ ಮಾಡ್ಕೊಂಡಾಗ ತುಂಬಾ ಕಷ್ಟ ಆಗುತ್ತೆ ಹೊರಗಡೆ ಬರೋದು. ಆಮೇಲೆ ಟ್ಯಾಟೂ ಹಾಕ್ಸ್ಕೊಳ್ಬೇಕಾದ್ರೆ ಇರೋ ಖುಷಿ ಇರುತ್ತಲ್ಲ, ಎಲ್ರಿಗೂ ಖುಷಿ. ನಾನೇನೋ ಹಾಕ್ಸ್ಕೊಂಡೆ, ಸ್ಟಾರ್ ಹಾಕ್ಸ್ಕೊಂಡೆ, ಶಿವ ಹಾಕ್ಸ್ಕೊಂಡೆ, ಮತ್ತು ಇದು ಸಖತ್ ಸ್ಟ್ರಾಂಗ್ ಆಗಿರೋದನ್ನೆಲ್ಲ ಪಿಕ್ಚರ್ಸ್ ಹಾಕ್ಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಸಡನ್ ಆಗಿ ತೆಗ್ದು ಬಿಡಿ ಅಂತ ಹೇಳ್ತಾರಲ್ಲ, ಒಂದು ಸಿಟ್ಟಿಂಗ್ ಅಲ್ಲಿ ಹಾಕ್ಸ್ಕೊಳ್ಳೋದು ಈಸಿ, ತೆಗಿಯಕ್ಕೆ ನಾನಾ ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಆಮೇಲೆ ವೆರಿ ಹೈ ಇಂಟೆನ್ಸಿಟಿ ಲೇಸರ್ ಬೇಕಾಗುತ್ತೆ, ಅದು ಸ್ಕಿನ್ ಅನ್ನ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಸೂಕ್ಷ್ಮವಾದಂತ ಸ್ಕಿನ್ ಮೇಲೆ ಹಾಕಿ ಪುನಃ ತೆಗಿಯಕ್ ಹೋದಾಗ ಪರ್ಮನೆಂಟ್ ಡ್ಯಾಮೇಜಸ್ ಆದಾಗ ಅದನ್ನ ತಡೆಯೋದು, ಆ ಪೇನ್, ಆ ನೋವುಗಳು, ಇರಿಟೇಷನ್ ಆಗೋದನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ. ಎಸ್. ಇನ್ನು ಡಾಕ್ಟ್ರೆ, ಈಗ ಇತ್ತೀಚೆಗೆ ಕಣ್ಣುಗಳಲ್ಲಿ ಉಷಾ ಮೇಡಮ್ ಹೇಳ್ತಾ ಇದ್ರು, ಕಣ್ಣುಗಳಿಗೆ ಕೂಡ ಹಾಕಿಸಿಕೊಳ್ಳುವ ಒಂದು ಶೋಕಿ ಶುರುವಾಗಿದೆ ಅಂತ. ಇದು ನಿಜಕ್ಕೂ ಎಷ್ಟರ ಮಟ್ಟಿಗಿನ ಆತಂಕ ಸರ್ ಇದು? ಖಂಡಿತವಾಗಿ ಇದೊಂದು ಆತಂಕಕಾರಿ ವಿಷಯ. ಕಣ್ಣುಗಳಲ್ಲಿ ಹಾಕಿಸೋದು, ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಕಿಸೋದು, ಇವೆಲ್ಲ ಆರೋಗ್ಯದ ಮೇಲೆ ಖಂಡಿತವಾಗಿ ದುಷ್ಪರಿಣಾಮ ಬೀಳುತ್ತೆ. ಅನಂತರ ಶಾಶ್ವತವಾಗಿ ವೈಕಲ್ಯತೆ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ತುಂಬ ಎಚ್ಚರಿಕೆ ವಹಿಸಬೇಕು. ಈ ವಿಷಯದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ನಾವು ಏನಾದರೂ ಚಿಕಿತ್ಸೆ ಮಾಡಬೇಕಾದ್ರೆ ಅಥವಾ ಏನಾದರೂ ಆಪರೇಷನ್ ಮಾಡಬೇಕಾದ್ರೆ
ಮೊದಲನೇದಾಗಿ ಮಾಹಿತಿಯನ್ನು ಕೊಡ್ತೇವೆ, ಎರಡನೇದು ಕನ್ಸಲ್ಟ್ ತಗೋತೇವೆ. ಸೊ ಇದರಿಂದ ಇದೇ ಥರ ಇಲ್ಲಿಯೂ ಕೂಡ ಮಾಡಬೇಕು. ಈ ಟ್ಯಾಟೋಸಿಂದ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದರಿಂದ ಏನು ಲಾಭ ಇದೆ, ಏನು ಹಾನಿ ಇದೆ ಎಕ್ಸ್ಪ್ಲೈನ್ ಮಾಡಬೇಕು. ಆನಂತರ ಕನ್ಸೆಂಟ್ ತೊಗೊಂಡು ಸಿಗ್ನೇಚರ್ ತಗೋಬೇಕು. ಸೊ ಈ ಹಂತದಲ್ಲಾದರೂ ಕೂಡ ಯುವಕ ಯುವತಿಯರಿಗೆ ಅದರ ಒಂದು ಎಚ್ಚರಿಕೆ ಮೂಡುತ್ತೆ. ಇಲ್ಲ ಅಂದರೆ ಒಂದು ಏನೋ ಟ್ರೆಂಡಾಗಿ ಹೋಗಿಬಿಡುತ್ತೆ. ಅದು ಸುಮ್ಮನೆ ನಾನು ಹಾಕ್ಸಿಲ್ಲ ಅಂದರೆ ನಾನು ಟ್ರೆಂಡಿ ಆಗಿಲ್ಲ ಅಂತಕ್ಕಂಥ ಆ ಭಾವನೆಯಲ್ಲಿ ಹೋಗಿಬಿಡುತ್ತೆ ಹೊರತಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಸಂದರ್ಭ ಒದಗಿ ಬರೋದೇ ಇಲ್ಲ. ಯಾವಾಗ ಬರುತ್ತೆ, ಯಾವಾಗ ಅದು ರಿಮೂವಲ್ ಬರುತ್ತಲ್ಲ ಆವಾಗ ಗೊತ್ತಾಗುತ್ತೆ ಅವ್ರಿಗೆ, ಇಟ್ ಇಸ್ ಸೋ ಡೇಂಜರಸ್ ಅಂತ. ಅಲ್ಲಿವರೆಗೆ ಗೊತ್ತೇ ಆಗಲ್ಲ ಅದು. ಆದ್ದರಿಂದ ನಾನು ವೈದ್ಯನಾಗಿ ಏನು ಹೇಳೋದಂತಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಥವಾ ಮುನ್ನೆಚ್ಚರಿಕೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರ ಕನ್ಸೆಂಟ್ ತೊಗೊಂಡು ನೆಕ್ಸ್ಟ್ ಟ್ಯಾಟೂ ಹಾಕ್ಸೋದ್ರಿಂದ ಈಗಿನ ಒಂದು ಯುವತಿಯರಲ್ಲಿ ಇದರ ಬಗ್ಗೆ ಒಂದು ಎಚ್ಚರಿಕೆ ಮೂಡಿಸೋದಕ್ಕೆ ಆಗುತ್ತೆ. ಇನ್ನು